ಶ್ರೀ ಟೆಕ್ನೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ಅಮೌಂಟ್ ಕೊಡಬೇಕಾಗಿಲ್ಲ, ಫ್ರೀಯಲ್ಲೇ ಇರತ್ತೆ. ಕೆಂಪು ಅಕ್ಷರದಲ್ಲಿ ಬರೆದಿರ್ತಾರೆ ನೋಡಿ, ಸಬ್ಸ್ಕ್ರೈಬ್ ಅಂತ ಇರತ್ತೆ. ಅದರ ಸೈಡಲ್ಲಿ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ಫ್ರೆಂಡ್ಸ್ ನಾವು ಫೇಸ್ಬುಕ್ ಯೂಸ್ ಮಾಡ್ತಿರ್ತೀವಿ ಎಲ್ಲರೂ. ಫೇಸ್ಬುಕ್ ಯೂಸ್ ಮಾಡುವಾಗ ನಮಗೆ ಅದರಲ್ಲಿ ಯಾವುದೋ ಒಂದು ವಿಡಿಯೋಸ್ ಇಷ್ಟ ಆಗುತ್ತೆ. ಫೇಸ್ಬುಕ್ದಲ್ಲಿ ಇರುವಂಥ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನಿಸತ್ತೆ ನಮಗೆ. ಆದರೆ ಶೇರ್ ಮಾಡ್ತೀವಿ, ಅದು ಲಿಂಕ್ ಮಾತ್ರ ಶೇರ್ ಆಗತ್ತೆ, ವಿಡಿಯೋಸ್ ಬರೋದಿಲ್ಲ. ನಾನಿವತ್ತು ವಿಡಿಯೋಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾವು ಫಸ್ಟಿಗೆ ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊತೀವಿ. ಫೇಸ್ಬುಕ್ಕನ್ನು ಓಪನ್ ಮಾಡಿದ ಕೂಡಲೇ ನಾನು ಯಾವುದಾದ್ರೂ ಒಂದು ವಿಡಿಯೋಸ್ನ ತಗೊತೀನಿ. ಇವರು ಮಲ್ಲು ಜಮಖಂಡಿ ಅವ್ರದ್ದು ಒಂದು ವಿಡಿಯೋ ಇದೆ ನೋಡಿ, ಅದು ಇಷ್ಟ ಆಗಿದೆ ನನಗೆ. ಈ ವಿಡಿಯೋ ನೋಡಿದ್ದೀನಿ ನಾನು, ನನಗೆ ಇಷ್ಟ ಆಗಿದೆ ಅಂತ. ಬೇರೆದವರಿಗೆ ಬೇರೆ ಯಾವುದಾದ್ರೂ ಇಷ್ಟ ಆಗ್ಬೋದು. ಜಸ್ಟ್ ಇದು ಒಂದು ಎಕ್ಸಾಂಪಲ್ ಯಾವ ರೀತಿ ನಾವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದಂತ. ನಾನೇನು ಮಾಡ್ತೀನಿ, ಫುಲ್ಲು ಪೇಜ್ ಈ ಥರ ಬರಬೇಕು. ಈ ಥರ ಬಂದ ಕೂಡಲೇ ಇಲ್ಲಿ ಶೇರ್ ಆಪ್ಷನ್ ಇರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಶೇರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಆಪ್ಷನ್ ಕಾಣಿಸುತ್ತೆ ಕೆಳಗಡೆ. ಕಾಪಿ ಲಿಂಕ್ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ ಮತ್ತು ಟ್ವಿಟರ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಈ ಥರ ಓಪನ್ ಆಗುತ್ತೆ. ನಾನೇನು ಮಾಡ್ತೀನಿ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕಾಪಿ ಲಿಂಕನ್ನು ಕ್ಲಿಕ್ ಮಾಡಿ ಈ ಪೇಜಿಂದ ಹೊರಗಡೆ ಬರ್ತೀನಿ. ನಾನು ಹೊರಗಡೆ ಬಂದುಬಿಟ್ಟು ಗೂಗಲ್ನ ಓಪನ್ ಮಾಡ್ಕೊತೀನಿ. ಮಾಮೂಲಿ ಎಲ್ಲ ಇದರಲ್ಲೂ ಗೂಗಲ್ ಇರುತ್ತಲ್ಲ, ಅಲ್ಲಿ ಓಪನ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಇದರಲ್ಲಿ FB ವಿಡಿಯೋ ಡೌನ್ಲೋಡ್ ಅಂತ ಇಲ್ಲಿ ಬಂತು. ಈ ಬಂದ ನಂತರ ಈ ಥರ ಆಪ್ಷನ್ ಬಂದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಇದೆ ನೋಡಿ, ಎಸ್ ಅಂತ .youtube.com ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಪೇಸ್ಟ್ ಯುವರ್ ವಿಡಿಯೋ ಲಿಂಕ್ ಹಿಯರ್ ಅಂತ ಇದೆ. ಇದ್ರ ಮೇಲೆ ಏನು ಮಾಡ್ತೀನಿ, ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಪೇಜ್, ಈ ಥರ ಕಾಣಿಸುತ್ತೆ. ಇದರಲ್ಲಿ ಸೈಡಲ್ಲಿ ನೀವು ಯಾವ ವಿಡಿಯೋನ ಇದು ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ. ಡ್ಯೂರೇಷನ್ 22 ನಿಮಿಷದಿದೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡೌನ್ಲೋಡಿಂಗ್ ಫೈಲ್ಸ್ ಅಂತ ಕಾಣಿಸ್ತಾ ಇದೆ. ಡೌನ್ಲೋಡ್ ಆಗ್ತಾಯಿದೆ, ನಮ್ಮ ಫೈಲ್ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ನೀವು ಶಾರ್ಟ್ ವಿಡಿಯೋಸ್ನು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಡೌನ್ಲೋಡ್ ಮಾಡಿದಂಥ ವಿಡಿಯೋಸ್ ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮ ವಿಡಿಯೋಸಲ್ಲಿ ಕಾಣಿಸತ್ತೆ. ಸಪ್ರೇಟಾಗಿ ಗ್ಯಾಲರಿ ಆಗಿರ್ಬೋದು, ವಿಡಿಯೋಸ್ ಅಂತ ಇರುತ್ತಲ್ಲ, ಅದರಲ್ಲಿ ನಿಮ್ಮ ವಿಡಿಯೋಸ್ ಶೋ ಆಗುತ್ತೆ. ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಒಂದು ಲೈಕ್ ಮಾಡಿ. ಯಾವ ಥರ ವಿಡಿಯೋ ಅಂತ ವಿಡಿಯೋ ನಿಮಗೆ ಯಾವ ಥರ ಅನಿಸಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.